ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೆಂಪನಪಾಳ್ಯದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ಮಾಡಲಾಯಿತು. ಗ್ರಾಮದ ಮಡಿವಾಳ ಮಾಚಿದೇವರ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಚಾಲನೆ ಕೊಟ್ಟರು. ಈ ಕುರಿತು ಮಾತನಾಡಿದಂಥ ಅವರು, ಮಡಿವಾಳ ಮಾಚಿದೇವರು ಸಮಾನತೆ, ಕಾಯಕನಿಷ್ಠೆ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ, ಅಂತರಂಗ ಶುದ್ಧಿಗೆ ಆದ್ಯತೆಯನ್ನ ಕೊಟ್ಟರು. ಮಾಚಿದೇವರ ವಚನ ತತ್ವಗಳು ಸಮಾಜಕ್ಕೆ ಸಾಮಾಜಿಕ ನ್ಯಾಯದ, ಸಮಾನತೆ ಸಂದೇಶವನ್ನ ತಿಳಿಸುವಂತಹ ವಚನಗಳಾಗಿರುವಂಥದ್ದು. ಅವರ ತತ್ವಾದರ್ಶಗಳು ಪ್ರತಿಯೊಬ್ಬರಿಗೂ ಕೂಡ ಆದರ್ಶವಾಗಿದ್ದು, ಎಲ್ಲರೂ ಇವರು ನಡೆದು ಬಂದ ದಾರಿಯಲ್ಲಿ ಸಾಗಬೇಕು ಅಂತ ತಿಳಿಸಿದರು. ಈ ದಿವಸ ಕೆಂಪನಪಾಳ್ಯ ಗ್ರಾಮದಲ್ಲಿ ಶ್ರೀ ವೀರ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ವೇದಿಕೆ ಮೇಲೆ ಭಾಗವಹಿಸಿರುವಂಥ ರೇವಣ್ಣವರೇ, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಗೋವಿಂದರಾಜನವರೇ, ಹಾಗೆ ಅನೂರು ಭಾಗದ ನಮ್ಮ ಉಪಾಧ್ಯಕ್ಷರಾದಂಥ ವಿಜಯಕುಮಾರ್ ಅವರೇ, ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಜೊತೆಗೂಡಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಪ್ರಮುಖರಾದ ಗೋವಿಂದರಾಜ್, ನಮ್ಮ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಸೋಟೇಶ್ವರ ಅವರೇ, ಮಾನ್ಯ ರೇವಣ್ಣವರೇ, ಮಾನ್ಯ ವಿಜಯರವರೇ, ಅವರು ಉದಯಶಂಕರ್ ಅವರೇ, ಮಾನ್ಯ ಚೇತನ್ ದೊರಾಜ್ ಅವರೇ, ರಾಜು ತಿಮ್ರಾಜಪುರದ ಮಾಜಿ ಅಧ್ಯಕ್ಷರು, ಹಾಗೂ ಮಹೇಶ್ ಅವರೇ, ಸೋಮಪ್ಪನವರೇ, ನಾಯಕ ಜನಾಂಗದವರೇ, ಮಡಿವಾಳ ಸಮಾಜದ ಜನಾಂಗದವರೇ, ಆದಿಜಾಂಬರ ಜನಾಂಗದವರೇ, ಮತ್ತು ಆಲಮತಸ್ಥ ಜನಾಂಗದವರೇ, ಮತ್ತು ಪರಿಶಿಷ್ಟ ಜಾತಿಯ ಸಮುದಾಯದ ಜನಾಂಗದವರು ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೂ ಕೆಂಪನಪಾಳ್ಯ ಗ್ರಾಮದ ಎಲ್ಲ ಗೋವಿನ ಯಜಮಾನಿಗಳೇ, ಮುಖಂಡರುಗಳೇ, ಹಾಗೂ ಸಿದ್ದೇಶ್ವರ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮದ ಪ್ರಮುಖರೇ, ನಮ್ಮ ಜಿಲ್ಲೆಯ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ರಾಜೇಂದ್ರ ಹೆಸರು ಹೇಳಿದ ಮುಖರೆಲ್ಲರೂ ಕೂಡ ಬಂದು ಶ್ರೀ ವೀರ ಮಡಿವಾಳ ಜಯಂತಿಯ ಕಾರ್ಯಕ್ರಮಕ್ಕೆ ನಾವು ಮೂರು ಬರಬೇಕು ಅಂತೇಳಿ ಉದಯವರ ಮುಖಾಂತರ ಅಷ್ಟೇ ಪ್ರೀತಿಯಿಂದ ಒಪ್ಪಿ ಇವತ್ತು ಈ ಒಂದು ಜಯಂತಿಯ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿದ್ದಾರೆ. ತಾವು ಮನವಿ ಮುಖಾಂತರ ಕೆಲವು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಮಡಿವಾಳ ಮಾಚಿದೇವರವರು ಬಸವಣ್ಣವರ ಕಾಲದಲ್ಲಿ ಕೂಡ ಅವರು ಈ ಒಂದು ಸಮಾಜದ ಶುದ್ಧ ಚಿತ್ತ ಕಾಯ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.